ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಳೆಯಿಂದ ಹಾನಿಯಾದ ಮನೆಗಳಿಗೆ ಎನ್ಡಿಆರ್ಎಫ್ ನಿಯಮದಂತೆ ಸೂಕ್ತ ಪರಿಹಾರ ನೀಡಲಾಗುವುದು, ಸಚಿವ ಈಶ್ವರ್ ಬಿ ಖಂಡ್ರೆ. ಪತ್ರಕರ್ತರು ವಸ್ತುನಿಷ್ಠ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು, ಸಚಿವ ಈಶ್ವರ್ ಬಿ ಖಂಡ್ರೆ. ವಸತಿ ನಿಲಯದಿಂದ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ, ಸಚಿವರ ಈಶ್ವರ್ ಬಿ ಖಂಡ್ರೆ. ಸುದ್ದಿಯ ವಿವರಗಳು. ಜುಲೈ 29 ಕರ್ನಾಟಕ ವಾತಾವರಣ, ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಬೀದರ್ ತಾಲೂಕಿನ ಕಾಶಂಪುರ್, ಕಾಡ್ವದ್ ಹಾಗೂ ಚಟ್ನಳ್ಳಿ ಗ್ರಾಮಗಳಲ್ಲಿ ಮಳೆಯಿಂದ ಹಾನಿಯಾದ ಮನೆ ಹಾಗೂ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಾನಿಯಾದ ಮನೆಗಳ ಗೋಡೆ ಕುಸಿದಕ್ಕೆ 6,500 ರೂಪಾಯಿ ಪರಿಹಾರ ಧನ ಮಂಜೂರಾತಿ ಆದೇಶ ಪ್ರತಿಗಳನ್ನು ಫಲಾನುಭವಿಗಳಿಗೆ ನೀಡಿ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಪರಿಹಾರ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಸೋಮವಾರ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಬಹಳಷ್ಟು ಜನರ ಮನೆಗಳಿಗೆ ಹಾನಿಯುಂಟಾಗಿರುತ್ತದೆ. ಹಾನಿಗೊಳಗಾದ ಮನೆಗಳಿಗೆ ಸರ್ಕಾರದಿಂದ ತಕ್ಷಣವೇ 6,500 ರೂಪಾಯಿ ಹಾಗೂ ಅದರ ಜೊತೆ 50,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಪರಿಹಾರ ನೀಡಲಾಗುತ್ತದೆ ಮತ್ತು ಪೂರ್ಣ ಪ್ರಮಾಣದ ಹಾನಿಗೊಳಗಾದ ಮನೆಗಳಿಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾನುಸಾರ 1,25,000 ರೂಪಾಯಿ ಪರಿಹಾರದ ಜೊತೆಗೆ ಒಂದು ಪಕ್ಕ ಮನೆ ನೀಡಬೇಕೆಂದು ಈಗಾಗಲೇ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತದೆ. ಈ ಆದೇಶವು ಕೆಲವು ದಿನಗಳಲ್ಲಿ ಜಾರಿಯಾಗಲಿದೆ ಎಂದು ಹೇಳಿದರು. ಬೆಳೆ ಹಾನಿಯಾದ ಕಾಶಂಪುರ ಹಾಗೂ ಕಾಡ್ವದ್ ಗ್ರಾಮದ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಬೆಳೆ ಹಾನಿಯಾದಂತಹ ಜಮೀನುಗಳ ಸರ್ವೆ ಮಾಡಿ ಸರ್ಕಾರಕ್ಕೆ ನಿಖರವಾದ ವರದಿ ಸಲ್ಲಿಸಬೇಕು, ಸಕಾಲಕ್ಕೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಪೌರ ಆಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ವರಡಿಯಾ, ಮುಖಂಡರಾದ ಅಮೃತರಾವ್ ಚಿಂಕೋಡೆ, ಬೀದರ್ ತಹಸೀಲ್ದಾರ್ ದಿಲೀಶ್ ಮಹಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವೆ ಮಾಡಪ್ಪ, ಸರ್ವೆ ಮಾಡಿ ರಿಪೋರ್ಟ್ ಅವರೇ ಸ್ವಲ್ಪ ಓಡಾಡ್ಬೇಕಾಗುತ್ತೆ. ಈಶ್ವರ್ ಮನೆಯವ್ರು ಏನು ಮಾಡ್ತಾರೆ, ಎಲ್ಲ ಮಣ್ಣಿನ ಮನೇನೆ ಅದಾವಲ್ಲ, ಕೆಳಗಲ್ಲ ಈ ಕಡೆ ಬರಿಲ್ಲ, ಈ ಕಡೆ ಬರಪ್ಪ ಹೋಗು ಜನ ಮನೆ ಪರಿಸ್ಥಿತಿ ಬಹಳ ಸರಿ ಇಲ್ಲ. ನೀವು ಈ ತರ ಫುಲ್ ಮನೆ ಹೋಗಿದೆ, ಹಾಳಾಗಿದೆ ಅಂತ, ಬಿದ್ದಿದೆ ಅಂತ ಅಷ್ಟೆಲ್ಲ ಮತ್ತೆ ನಾವು ಅವರಿಗೆ ಇನ್ನೊಂದು ಮನೆ ಮಂಜೂರಾತಿ ಮಾಡಿ ಪಂಚಾಯತ್ ವತಿಯಿಂದ ನಾವೇ ಆರ್ಡರ್ ಕೊಡ್ತೇವೆ. ಅಂದರೆ ಅಟ್ಲೀಸ್ಟ್ ಒಂದು ಹೊಸ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸಹೋದರಿ ಶಕುಂತಲಾ ಅಕ್ಕ ಅವರಿದ್ದಾರೆ, ಇನ್ನಿತರೆಲ್ಲ ನಮ್ಮ ಪ್ರಮುಖ ಮುಖಂಡಗಳು ಜನರಿದ್ದಾರೆ, ಚಿಕ್ಕೋಡವರೆಲ್ಲರೂ
ಮನೆ ನೋಡಿದ್ದೇವೆ. ಜನ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಈಗಾಗಲೇ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಯಾರು ಪಾರ್ಷಲ್ ಆಗಿ ಮನೆ ಇವತ್ತು ಬಿದ್ದಿದೆ ಅವರಿಗೆ ತತ್ಕ್ಷಣವೇ 6,500 ಜೊತೆಯಲ್ಲಿ 50,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಬೇಕು ಅಂತೇಳಿ ನಾವು ತೀರ್ಮಾನಿಸಿದ್ದೇವೆ. ಅದೇ ರೀತಿಯಲ್ಲಿ ಯಾರ ಮನೆ ಸಂಪೂರ್ಣವಾಗಿ ಹಾಳಾಗಿದೆ ಬಿದ್ದಿದೆ ಅಂಥವರಿಗೆ ಇವತ್ತು NDRF SDRF ನಿಯಮಾನುಸಾರ 1,20,000 ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೇವೆ. ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಮನೆ ನೇರವಾಗಿ ಯಾವುದೇ ಇವತ್ತು ಮತ್ತೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಎಲ್ಲ ಮಂಜೂರಾತಿ ಆದೇಶ ಪ್ರತಿ ಅವರಿಗೆ ಇನ್ನೊಂದು ಮನೆ 1,20,000 ರೂಪಾಯಿ ಸಿಗ್ತದೆ. ಪರ್ಮನೆಂಟ್ ಆಗಿ ಪಕ್ಕಾ ಮನೆ ಅವರು ಕಟ್ಕೊಳ್ಳಿಕ್ಕೆ ಅನುವು ಮಾಡಿಕೊಡುವಂಥ ಒಂದು ತೀರ್ಮಾನವನ್ನು ಸಚಿವ ಸಂಪುಟದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಸರ್ಕಾರಿ ಆದೇಶ 1-2 ದಿವಸದಲ್ಲಿ ಬರ್ತದೆ. ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾಗಿದ್ದು, ಪತ್ರಕರ್ತರು ವಸ್ತುನಿಷ್ಠ ನಿಖರವಾದ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು. ಅಂದಾಗ ಸಮಾಜದಲ್ಲಿ ಬದಲಾವಣೆ ಆಗುತ್ತದೆ ಎಂದು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಸೋಮವಾರ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿನ ಲೋಪದೋಷಗಳನ್ನು ಎತ್ತಿ ಹಿಡಿಯುವುದು ಪತ್ರಿಕಾ ರಂಗದ ಧರ್ಮವಾಗುತ್ತಿದೆ ಮತ್ತು ಅವರ ಮೇಲೆ ದೊಡ್ಡ ಜವಾಬ್ದಾರಿಯೂ ಇದೆ. ಹಿಂದಿನ ದಿನಗಳಲ್ಲಿ ಯಾವುದೇ ಸಾಮಾಜಿಕ ಮಾಧ್ಯಮಗಳು ಇಲ್ಲದ ಸಮಯದಲ್ಲಿ ಜನರಿಗೆ ಮಾಹಿತಿ ತಲುಪಿಸುವ ಕೆಲಸ ಪತ್ರಿಕೆಗಳು ಮಾಡಿವೆ. ಯಾವುದೇ ಒಂದು ಸಮಸ್ಯೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ರಾಷ್ಟ್ರೀಯತೆಯ ಸಂದರ್ಭದಲ್ಲಿ ಗಾಂಧೀಜಿಯವರು, ಬಾಲ್ ಗಂಗಾಧರ್ ತಿಲಕ್ ಮತ್ತು ಅಂಬೇಡ್ಕರ್ ಅಂತಹ ಹಲವಾರು ನಾಯಕರು ಪತ್ರಿಕೆಗಳ ಮುಖಾಂತರ ಜನರಿಗೆ ಮಾಹಿತಿ ತಲುಪಿಸುವ ಮೂಲಕ ಜನರಿಗೆ ಜಾಗೃತಿ ಮೂಡುತ್ತಿದ್ದರು. ಬೆಂಗಾಲ್ ಗೆಜೆಟ್ ಎಂಬ ಪತ್ರಿಕೆ ಭಾರತದ ಅತ್ಯಂತ ಹಳೆಯ ಪತ್ರಿಕೆ ಆಗಿದೆ. ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಮೊದಲ ಪತ್ರಿಕೆ ಆಗಿದೆ ಎಂದು ಹೇಳಿದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಸರ್ಕಾರ ಪತ್ರಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಬೀದರ್ಗೆ ಬಂದರೆ ಮಿನಿ ಭಾರತಕ್ಕೆ ಬಂದ ಅನುಭವವಾಗುತ್ತದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಸೇರಿದಂತೆ ಎಲ್ಲ ಭಾಷೆಯ ಜನರಿದ್ದಾರೆ. ಇದು ಬೀದರ್ಗೆ ನಾನು ಬರುತ್ತಿರುವುದು 2ನೆಯ ಭೇಟಿಯಾಗಿದೆ. ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ಗಳನ್ನು ನೀಡುವ ಕುರಿತು ನಿಯಮಗಳನ್ನು ರೂಪಿಸಿದ್ದು ಇನ್ನು 1 ತಿಂಗಳಲ್ಲಿ ಪತ್ರಕರ್ತರ ಕೈ ಸೇರಲಿವೆ. ಆರೋಗ್ಯ ಯೋಜನೆ ಮತ್ತು ಪತ್ರಕರ್ತರಿಗೆ ನೀಡುವ ಪಿಂಚಣಿ 12,000 ರೂಪಾಯಿನಿಂದ 15,000ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆ ಇದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಪತ್ರಕರ್ತರು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡುವ ಮೂಲಕ ಪತ್ರಿಕಾ ರಂಗದ ಆಳ ಮತ್ತು ಅಗಲವನ್ನು ತಿಳಿದುಕೊಳ್ಳಬೇಕು. ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಚುನಾವಣೆ ಬಂದ್ ಕಾರಣ ತಡವಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸುಳ್ಳು ಸುದ್ದಿ ಹಾಗೂ ಬ್ಲಾಕ್ ಮೇಲ್ ಮಾಡುವ ಪತ್ರಕರ್ತರನ್ನು ದೂರ ಮಾಡುವ ಕೆಲಸ ನಾವೇ ಮಾಡಬೇಕಿದೆ. ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಎಂದು ಹೇಳಿದರು. ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ಪತ್ರಕರ್ತರಿಗೆ ಬದ್ಧತೆ ಇರಬೇಕು ಮತ್ತು ಪತ್ರಿಕೆಗಳಲ್ಲಿ ಸಣ್ಣದು ದೊಡ್ಡದು ಎಂದು ತಾರತಮ್ಯ ಮಾಡಬಾರದು, ಎಲ್ಲವೂ ಒಂದೇ ಎನ್ನುವಂತಾಗಬೇಕು. ನನ್ನ ಪತ್ರಿಕಾ ರಂಗದಲ್ಲಿ ಬಹಳಷ್ಟು ಅನುಭವಗಳಾಗಿವೆ. ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಶೆಟ್ಟಿ, ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಜಿ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆನಂದ್ ದೇವಪ್ಪ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಸಂಚಾಲಕ ಮಲ್ಲಿಕಾರ್ಜುನ್ ಬಿರಾದರ್, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಖಜಾಂಚಿ ಮಾಳಪ್ಪ ಅಡಸಾರೆ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ವಿರೂಪಾಕ್ಷ ಗಾದ್ಗಿ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ರಾಜ್ಕುಮಾರ್ ಸ್ವಾಮಿ,
ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ಶಾಹಿದುಲ್ ಹಸನ್ ಖಾದ್ರಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಆಡಳಿತದಲ್ಲಿ ಇದ್ದೀವಿ. ಈ ಆಡಳಿತ ಆಧಾರ ಸ್ತಂಭ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ನಾವು ಶಾಸಕರಾಗಿ ವಿಧಾನಸಭೆಯಲ್ಲಿ, ಸಂಸದರು, ಲೋಕಸಭೆಯಲ್ಲಿ ಇವತ್ತು ನೀತಿ ನಿರೂಪಣೆ ಮಾಡುವಂಥದ್ದು, ಕಾಯ್ದೆಗಳು ಮಾಡುವಂಥದ್ದು ಜನರ ಒಳಿತಿಗಾಗಿ ಮಾಡ್ತೀವಿ. ಕಾರ್ಯಾಂಗ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಕಾರ್ಯಾಂಗಕ್ಕೆ ಕೊಟ್ಟಿದ್ದೇವೆ. ನ್ಯಾಯಾಂಗ ಸಂವಿಧಾನಬದ್ಧವಾಗಿ ನಾವು ಏನು ಇವತ್ತು ಮಾಡ್ತಾ ಇದ್ರು ನಡೀತಾ ಇದೆ ಇಲ್ಲ ಅನ್ನುವಂಥದ್ದು ಪರಾಮರ್ಶೆ ಮಾಡುವಂಥದ್ದು. ಇದಕ್ಕೆ ಹೊರತುಪಡಿಸಿ ಎಲ್ಲಕ್ಕಿಂತ ಮಹತ್ವದ ಒಂದು 4ನೇ ಆಧಾರ ಸ್ತಂಭ ಯಾವುದಾದ್ರೂ ಇದ್ರೆ ಅದಕ್ಕೆ ನಾವು ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ ಪತ್ರಿಕಾ ರಂಗ, ಮಾಧ್ಯಮ ರಂಗ ಅಂತ ಹೇಳ್ಬೋದು. ಮಾಧ್ಯಮ ರಂಗ ಅತ್ಯಂತ ಪವಿತ್ರವಾದಂತಹ ಒಂದು ರಂಗ. ಮಾಧ್ಯಮದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನೋಡಿ, ಅವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಅಂದಿನ ದಿನಮಾನಗಳಲ್ಲಿ ಇವತ್ತು ಜನ ಮನೆಯಿಂದ ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಬಹಳಷ್ಟು ಆತಂಕ ಇತ್ತು. ಅಂತ ಸಮಯದಲ್ಲೂ ಇವತ್ತು ಏನು ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಲೋಕಮಾನ್ಯ ತಿಲಕರವರು ಇರ್ಬೋದು, ಇರುವಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇರ್ಬೋದು. ಅವರೆಲ್ಲರೂ ಅನೇಕ ಮಾಧ್ಯಮಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಜನರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿಯ ಒಂದು ಕಿಚ್ಚನ್ನು ಅವರಲ್ಲಿ ತುಂಬಿ ಇವತ್ತು ಜನರಿಗೆ ತಯಾರು ಮಾಡುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾಮಾಜಿಕ ಅವ್ಯವಸ್ಥೆ ಇದೆ ಅದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಎಲ್ಲ ರೀತಿಯಲ್ಲಿ ಮಾಧ್ಯಮಗಳ ಮುಖಾಂತರ ಜನರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ. ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಸುಮಾರು ಮಾಧ್ಯಮ ರಂಗಕ್ಕೆ ಇವತ್ತು ಬೆಂಗಾಲ್ ಗೆಜೆಟ್ ಅಂತ ಹೇಳಿ ಮೊದಲನೇ ಪತ್ರಿಕೆ ಅಂತ ನಾನು ಕೇಳಿದ್ದೇನೆ. ಸುಮಾರು 240 ವರ್ಷಗಳ ಇತಿಹಾಸ ಇದೆ. 1780ರಲ್ಲಿ ಪ್ರಾರಂಭ ಆಯಿತು. ಅದಾದ್ಮೇಲೆ ಕರ್ನಾಟಕದಲ್ಲಿ ಮ್ಯಾಂಗ್ಳೂರ್ ಸಮಾಚಾರ ಅಂತ ಹೇಳಿ 1843ರಲ್ಲಿ, ಅದಕ್ಕೆ 180 ವರ್ಷಗಳ ಇತಿಹಾಸ ಕನ್ನಡ ಪತ್ರಿಕೋದ್ಯಮಕ್ಕೆ ಇದೆ. ನಾವು ದಿನನಿತ್ಯ ಮುಖ್ಯಮಂತ್ರಿಗಳ ಹತ್ರ ಒಡನಾಡಲಿಕ್ಕೆ ಅಥವಾ ಪ್ರತಿನಿತ್ಯ ಅವ್ರ ಹತ್ರ ಅಹವಾಲುಗಳನ್ನು ಹೊತ್ತು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಅಂಥ ಹೊತ್ತಿನಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು, ಅದು ಬೀದರ್ನಲ್ಲಿ ಹುಮ್ನಾಬಾದ್ ಇರ್ಬೋದು, ಅಥವಾ ಚಾಮರಾಜನಗರ ಕೊಳ್ಳೇಗಾಲ ಇರ್ಬೋದು, ಅಥವಾ ಯಾವುದೇ ತಾಲೂಕು ಇರ್ಬೋದು, ಎಲ್ಲಿಂದ ಬಂದರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಆ ಸ್ಪಂದನೆಯನ್ನು, ಆ ಅರ್ಜಿಯನ್ನು ಇಟ್ಕೊಂಡು ಅವರು ಹಾಸ್ಪಿಟಲೈಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪತ್ರಿಕೆ ವಿಚಾರಕ್ಕೆ ಬಂದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಹೊತ್ತು ಹೋಗುವಂಥದ್ದು ವಿಧಾನಸೌಧದ 2ನೇ ಮಹಡಿಯಲ್ಲಿರುವಂಥ ಪ್ರಭಾಕರ್ ಅವರ ಚೇಂಬರ್ಗೆ. ಆ ಕಾರಣಕ್ಕೋಸ್ಕರ ನಮಗೆ ನಮ್ಮ ಪಾಲಿಗೆ ಯಾರೂ ಸಚಿವರಿಲ್ಲ ಅಂತೇಳಿ ಭಾವಿಸ್ಬೇಡಿ, ನಮ್ಮ ಪಾಲಿಗೆ ಸಚಿವರಿದ್ದಾರೆ, ಅದು ಪ್ರಭಾಕರ್ ಅವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಕಳೆದ ಬಾರಿ ನಮ್ಮೆಲ್ಲರೂ ತುಂಬ ಜನರು ಇಲ್ಲಿ ಗ್ರಾಮೀಣ ಪತ್ರಕರ್ತರು ಬಂದಿದ್ದೀರಿ. ಅನೇಕ ವರ್ಷಗಳಿಂದ 30 ವರ್ಷಗಳಿಂದ ಕೇಳ್ತಾ ಇದ್ವಿ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರ ಬಸ್ ಪಾಸ್ ಆಗಬೇಕು ಅಂತೇಳಿ. ಯಾವ ಸಮ್ಮೇಳನಕ್ಕೆ ಹೋದರೂ ಅಲ್ಲೊಂದು ನಿರ್ಣಯ ಮಾಡಿಸ್ತಾ ಇದ್ರು, ಇಲ್ಲಿ ಬಸ್ ಪಾಸ್ ಈ ಬಾರಿ ಆದರೂ ಕೊಡಲೇಬೇಕು ಅಂತೇಳಿ ನಿರ್ಣಯ ಮಾಡಿಸೋದು, ಪಾಸ್ ಮಾಡೋದು, ಸರ್ಕಾರಕ್ಕೆ ಕಳಿಸೋದು, ಇಷ್ಟು ನಡೀತಾ ಇತ್ತು. ನಾನು ಪತ್ರಿಕೋದ್ಯಮಕ್ಕೆ ಬಂದಾಗಲೂ ಕೂಡ ಇದೇ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ವಿಚಾರ ಚರ್ಚೆ ಆಗ್ತಾ ಇತ್ತು. ಆದರೆ ಕಳೆದ ಬಾರಿ ನೀವೆಲ್ಲರೂ ಬಂದಿದ್ರಿ, ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ನಾವು ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ವಿ. ಅದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರಿದ್ದರು. ಹಾಗೆ ಸರ್, ಇದು ಒಂದು ಬಾರಿ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ, ಪತ್ರಕರ್ತರ, ಗ್ರಾಮೀಣ ಭಾಗದ ಪತ್ರಕರ್ತರಿಗೆ. ಗ್ರಾಮೀಣ ಭಾಗ ಅಂದರೆ ಬೆಂಗಳೂರು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳನ್ನು ಸೇರಿದಂತೆ ಗ್ರಾಮೀಣ ಭಾಗ ಅಂತೇಳಿ ನಾವು ಭಾವಿಸಿದ್ವಿ. ಹಾಗಾಗಿ ಈ ಬಾರಿ ಆದರೂ ನೀವು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ಬೇಕು ಸರ್, ಇದು ಕೊನೆಯ ಬೇಡಿಕೆ, ಕೊನೆಯ ಮನವಿ ಪತ್ರ, ಮತ್ತೆ ನಿಮಗೆ ಕೊಡೋದಿಲ್ಲ ಅಂತೇಳಿ ಹೇಳಿದ್ವಿ. ಆ ಸಂದರ್ಭದಲ್ಲಿ ಅವರು ನಮ್ಮ ಮನವಿಯನ್ನು ಹೋಗೊಟ್ಟು ನಮ್ಮ ಮನವಿಯನ್ನು ಆಲಿಸಿ ಅಲ್ಲೇ ಸಜ್ಜದ ಪಕ್ಕದಲ್ಲೇ ಇದ್ದಂಥ ಪ್ರಭಾಕರ್ ಅವರಿಗೆ ಕೇಳಿದರು, ಎಷ್ಟು ಖರ್ಚಾಗ್ಬೋದು ಇದು ಅಂತ. ಸರ್, ಮೋಸ್ಟ್ಲಿ 12 ಕೋಟಿ ಆಗ್ಬೋದು ಸರ್ ಅಂತೇಳಿ ಹೇಳಿದರು. ಆಯಿತು, ಅದನ್ನು ತೊಗೊಂಬನ್ನಿ ಅಂತೇಳಿ
ಆ ನುಡಿದಂತೆ ನಡೆದಂಥ ಒಬ್ಬ ಮುಖ್ಯಮಂತ್ರಿ ಇದ್ದಿರೋದಿಲ್ಲ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಈ ಬಾರಿ ಬಸ್ ಪಾಸ್ ಅಂತೇಳಿ. ಆದರೆ ಅದರ ನಂತರ ಚುನಾವಣೆ ಬಂದಿದ್ದರಿಂದ ಲೋಕಸಭೆ ಚುನಾವಣೆ ಬಂದಿದ್ದರಿಂದ ಸ್ವಲ್ಪ ತಡ ಆಯಿತು. ಈಗಷ್ಟೇ ಪ್ರಭಾಕರ್ ಅವರಿಗೆ ನಾವು ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ. ಅವರು 3-4 ಬಾರಿ ಸಭೆಗಳನ್ನು ಮಾಡಿದ್ದಾರೆ. ಯಾರಿಗೆ ಪತ್ರಕರ್ತರಿಗೆ ಸೌಲಭ್ಯಗಳನ್ನು ಕೊಡಬೇಕು, ಯಾರಿಗೆ ಕೊಡಬಾರದು ಅಂತ. ತುಂಬ ಜನ ಇವತ್ತು ಈ ಮೀಡಿಯಾ ಫೀಲ್ಡಲ್ಲಿ ಪತ್ರಕರ್ತರು ಅಂತೇಳಿ ಹೇಳ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಪತ್ರಕರ್ತ ಲೇಬಲ್ಗಾಗಿ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಜವಾಗೂ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರಾ, ಬದ್ಧತೆಯಿಂದ ನಡೆಸ್ತಾ ಇದ್ದಾರಾ, ಅಥವಾ ಬದ್ಧತೆಯಿಂದ ಕಾಪಿಟ್ಕೊಂಡು ಅವ್ರ ವೃತ್ತಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದರೆ ಅರ್ಧಕ್ಕರ್ಧ ಜನ ಆಚೆ ಇರಬೇಕಾಗುತ್ತೆ. ಈ ಸ್ಥಿತಿ ಇದೆ. ಅನೇಕ ಜನ ಪತ್ರಕರ್ತರನ್ನ ಲೇಬಲ್ ಇಟ್ಕೊಂಡು ಬೇರೆ ಎಲ್ಲ ವ್ಯವಹಾರಗಳನ್ನು ಮಾಡುವಂಥ ಸ್ಥಿತಿ ಇದೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಇರಬೇಕಾದದ್ದು ಒಂದು ವಿಶ್ವಾಸಾರ್ಹತೆ, ಕ್ರೆಡಿಯಬಿಲಿಟಿ. ಆ ವಿಶ್ವಾಸಾರ್ಹತೆನ ಎಲ್ಲೋ ಮಾರ್ಕೆಟಲ್ಲಿ ಕೊಂಡ್ಕೊಂಡು ಬರಲಿಕ್ಕಾಗಲ್ಲ. ಅದು ನಾವೇ ಸಂಪಾದನೆ ಮಾಡಬೇಕು. ನಾವು ನಡೆಸುವ ಪತ್ರಿಕೆಯಿಂದ ಅಥವಾ ನಾವು ಮಾಡುವಂಥ ವರದಿಯಿಂದ ಆ ವಿಶ್ವಾಸಾರ್ಹತೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಸವಣ್ಣನವರಿಂದ ಹಿಡಿದು ಗುರುನಾನಕರವರೆಗೆ ಅವರ ಎಲ್ಲ ಪ್ರಭಾವಗಳನ್ನು ಒಳಗೊಂಡಂತಹ ಒಂದು ಜಿಲ್ಲೆ ಬೀದರ್ ಜಿಲ್ಲೆ. ಒಂದು ರೀತಿಯ ಆಧ್ಯಾತ್ಮಿಕ ಸಂಗಮ ಅಂತ ಕೂಡ ನಾವು ಹೇಳ್ಬೋದು. ಇನ್ನೊಂದೇನಂತಂದರೆ ವಿಶೇಷ, ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ನಮ್ಮ ಕರ್ನಾಟಕ ಇದೆ. ಹೀಗಾಗಿ ಹಲವಾರು ಗಡಿ ಪ್ರದೇಶಗಳನ್ನು ಕೂಡ ಬೀದರ್ ಜಿಲ್ಲೆ ಒಳಗೊಂಡಿದೆ. ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದ ಜಿಲ್ಲೆ ನಮ್ಮ ಈ ಬೀದರ್ ಜಿಲ್ಲೆ. ಸಂತರು, ಶರಣರು, ಸೂಫಿಗಳು, ವಚನಕಾರರು ಅವರೆಲ್ಲರ ಪ್ರಭಾವವನ್ನು ಈ ಜಿಲ್ಲೆ ಒಳಗೊಂಡಿದೆ. ಈ ಮಣ್ಣಿನ ಗುಣವೇ ನಮ್ಮ ಪತ್ರಕರ್ತರಿಗೆ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಪತ್ರಕರ್ತನಾಗಿ ನಾನು 2ನೇ ಬಾರಿಗೆ ಇಲ್ಲಿಗೆ ಬಂದಿದ್ದೇನೆ. ಮೊದಲು ರಾಮಚಂದ್ರಪ್ಪ ವೀರಪ್ಪ ಅವರು ನಿಧನರಾದಂಥ ಸಂದರ್ಭದಲ್ಲಿ ಲೋಕಸಭೆಗೆ ಒಂದು ಉಪಚುನಾವಣೆ ನಡೀತು. ಆ ಸಂದರ್ಭದಲ್ಲಿ 15 ದಿನಗಳ ಕಾಲ ನಾನು ಬೀದರಲ್ಲಿದ್ದೆ. ಭಾಳ ಹತ್ತಿರದಿಂದ ನಾನು ಸಿದ್ದರಾಮಯ್ಯ ಅವರನ್ನು ನೋಡಿದ್ದು ಅದೇ ಮೊದಲು ಬೀದರ್ನಲ್ಲಿ. ಅವರು ಕೂಡ ಪ್ರಚಾರಕ್ಕೆ ಬಂದು ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ನಾನು ವಿಜಯ ಕರ್ನಾಟಕ ವರದಿಗಾರನಾಗಿ ಅವರ ಸಂದರ್ಶನ ಮಾಡಿದ್ದೆ ಅವಾಗ ನಾನು ಸಿದ್ದರಾಮಯ್ಯ ಅವರನ್ನು. ಇವತ್ತು ಅದೇ ಸಿದ್ದರಾಮಯ್ಯ ಅವರಿಗೆ ನಾನು ಮಾಧ್ಯಮ ಸಲಹೆಗಾರನಾಗಿ ಬೀದರ್ ಜಿಲ್ಲೆಗೆ ಬಂದಿದ್ದೀನಿ. ಇದು ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಜೊತೆಗೆ ಭೀಮಣ್ಣ ಖಂಡ್ರೆ ಸರ್ ಹಿರಿಯರು, ಅವ್ರನ್ನು ಕೂಡ ನಾನು ವರದಿಗಾರನಾಗಿ ಹಲವಾರು ಬಾರಿ ವಿಧಾನಸೌಧದಲ್ಲಿ ನಾನು ಸಂದರ್ಶನ ಮಾಡಿದ್ದೆ. ಈಗ ಈಶ್ವರ ಖಂಡ್ರೆ ಅವರ ಒಡನಾಟ ನನ್ನ ಜೊತೆ ಜಾಸ್ತಿ. ಈಶ್ವರ ಖಂಡ್ರೆ ಸರ್ ಅವರು ಹೇಗೆ ಅಂತಂದರೆ, ಅವರ ನಡೆ ಮತ್ತು ನುಡಿ ಸ್ಪಷ್ಟ. ನಡೆ ಮತ್ತು ನುಡಿ ಯಾರು ಸ್ಪಷ್ಟವಾಗಿರುತ್ತೆ ಅವರು ರಾಜಕಾರಣದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ನನ್ನ ಭಾವನೆ. ಏನಂತಂದರೆ ಒಂದು ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ಸಿಗೋವರೆಗೂ ಅವ್ರು ಬಿಡಲ್ಲ. ಅವರು ಸದನದ ಒಳಗಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಒಂದು ಕ್ಲಾರಿಟಿಗೋಸ್ಕರ ಅವರು ಮಾತಾಡ್ತಾರಲ್ಲ, ಅದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಬೀದರ್ ಜಿಲ್ಲೆಯ ಜನ ಅವರನ್ನು ಹೆಚ್ಚು ಇಷ್ಟಪಡ್ತಾರೆ. ಈಗ ಶಿವರಾಜನ್ ತಗಡೂರು ಅವರು ಹೇಳಿದ್ರು ಸದನದಲ್ಲಿ ಅವರು ಯಾವ ರೀತಿ ಗಲಾಟೆ ಮಾಡಿದ್ರು ಅಂತ. ಆ ಪ್ರಸಂಗ ನನಗೂ ಕೂಡ ಜ್ಞಾಪಕ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಅದು ಈ ವಸತಿ ವಿಚಾರಕ್ಕೆ ನಡೆದಂಥ ಒಂದು ಗಲಾಟೆ. ಕ್ಲಾರಿಟಿ ಸಿಗೋವರೆಗೂ ಅವರು ಕೊನೆಗೆ ಬಿಡಲೇ ಇಲ್ಲ. ಇಬ್ಬರು ಸಚಿವರು ಮತ್ತು ಈಶ್ವರ ಖಂಡ್ರೆ ಸರ್ ಅವರು ಭಾಳ ವಾಗ್ಯುದ್ಧ ನಡೀತು ಸದನದಲ್ಲಿ. ಭಾಳ ಕಾವೇರಿದ ವಾತಾವರಣ ನಿರ್ಮಾಣ ಆಗಿತ್ತು. ಇವರು ವಾಯ್ಸ್ ಬೇರೆ ಒಂದು ಕಂಚಿನ ಕಂಠ, ಹೈ ಪಿಚ್ಚಲ್ಲಿ ಮಾತಾಡ್ತಾರೆ. ಹೀಗಾಗಿ ಈಶ್ವರ ಖಂಡ್ರೆ ಅವರ ನಡೆ ನುಡಿ ಇತರ ರಾಜಕಾರಣಿಗಳಿಗೆ ಮಾದರಿ ಆಗಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ರಹೀಂ ಖಾನ್ ಸರ್ ಅವರು ಉಲ್ಟಾ, ಅವರು ಭಾರಿ ಸೈಲೆಂಟ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಬ್ಬರು ಒಳ್ಳೆ ರಾಜಕಾರಣಿಗಳನ್ನು ಬೀದರ್ ಜಿಲ್ಲೆ ನಾಡಿನ ಜನತೆಗೆ ಕೊಡುಗೆಯಾಗಿ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಅದಕ್ಕೆ ನಾನು ಇಷ್ಟಪಡ್ತೇನೆ. ಕಾರ್ಯಕ್ರಮ ತಡವಾಗಿ ಸ್ಟಾರ್ಟ್ ಆಗಿದೆ. ಮತ್ತು ಖಂಡ್ರೆ ಸರ್ ಅವರು ಗುಲ್ಬರ್ಗಕ್ಕೆ ಹೋಗಬೇಕು, ನಾವು ಕೂಡ ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿರೋದಂದ್ರೆ ಹೆಚ್ಚಾಗಿ ಏನು ಮಾತಾಡೋಕ್ಕೆ ಹೋಗಲ್ಲ. ಪತ್ರಿಕಾ ದಿನಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ. ಒಳ್ಳೆ ಕಾರ್ಯಕ್ರಮವನ್ನು ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ನಮ್ಮ ಪತ್ರಿಕೋದ್ಯಮಕ್ಕೆ 106 ವರ್ಷಗಳ ಇತಿಹಾಸ ಇದ್ರೂ ಕೂಡ ಪತ್ರಿಕಾ ದಿನಾಚರಣೆ ಅಂತ ಶುರುವಾಗಿದ್ದು 1996ರಿಂದ. ಪತ್ರಕರ್ತರು ಎಲ್ಲ ಒಂದು ಕಡೆ ಸೇರೋದೇ ಬಹಳ ಅಪರೂಪ. ಪತ್ರಿಕಾ ದಿನಾಚರಣೆ ನೆಪದಲ್ಲಿ ಅವರೆಲ್ಲ ಒಂದು ಕಡೆ ಸೇರಿ ಕುಟುಂಬದವ್ರನ್ನ ಸೇರಿಸಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ. ಮೊನ್ನೆ ನನ್ನ ಜೊತೆ ಮಾತಾಡಿದಾಗ ಹೇಳಿದ್ರು, ಹೀಗಾಗಿ ಎಲ್ಲರಿಗೆ, ಯಾಕಂದ್ರೆ ಪತ್ರಿಕಾ ರಂಗದಲ್ಲಿ ಯಾವುದೇ ಜಾತಿ ಧರ್ಮ ಬರೋದಿಲ್ಲ. ಪತ್ರಿಕಾ ರಂಗ ಅಂದರೆ ಒಂದು ಸಮಾನತೆ ರಂಗ. ಹೀಗಾಗಿ ಎಲ್ಲ ಜನಾಂಗದವರಿಗೆ ಈ ಜಾಹೀರಾತನ್ನು ಕೊಡಬೇಕಂತೇಳಿ ಎಲ್ಲರದ್ದು ಒಂದು ಮನವಿಯಾಗಿದೆ. ಅದೇ ರೀತಿ ನಮ್ಮ ಗ್ರಾಮೀಣ ಭಾಗದವರಿಗೆ ಬಸ್ ಪಾಸ್ ಸೌಲಭ್ಯ ಅದು ಕೂಡ ತಗಡೂರು ಸಾಹೇಬರು ತಾವೆಲ್ಲ ಕೂಡ ಮಾಡಿದ್ರಿ ಅಂತ ಕೇಳಲ್ಪಟ್ಟಿವಿ. ಆದ್ರೆ ಇನ್ನ
ಆದ್ರೆ ಇನ್ನ ನಮ್ಮ ಕಡೆ ಎಲ್ಲ ಕಾರ್ಡ್ ಎಲ್ಲ ಬಂದಿಲ್ಲ ಸರ್. ಹೀಗಾಗಿ ಅದು ಕೂಡ ಸ್ವಲ್ಪ ತ್ವರಿತವಾಗಿ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಆರೋಗ್ಯ ಸರ್, ಪತ್ರಕರ್ತರು ದಿನ ಅಂತ ಸಂದರ್ಭದಲ್ಲಿ ಅವ್ರಿಗೆ ಆಸ್ಪತ್ರೆ ಖರ್ಚು ವೆಚ್ಚ ನೋಡ್ಕೊಳ್ಳಿಕ್ಕೆ ಒಂದು ಯಾವುದೋ ಕೇಂದ್ರ ಸರ್ಕಾರದ ಯಶಸ್ವಿನಿ ಯೋಜನೆ ಅಂತಿದೆ ಸರ್. ಆದ್ರೆ ಅದರಲ್ಲಿ ಬರೀ 5 ಲಕ್ಷ ಮಾತ್ರ ಸೀಮಿತ ಇದೆ. ಆ 5 ಲಕ್ಷ ಮಾತ್ರ ಅದನ್ನು ಬಂದಾಗಿದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಹೀಗಾಗಿ ನಮಗ ಪತ್ರಕರ್ತರಿಗೆ ಏನಿರ್ಬೋದು, ನಮ್ದು ಒಂದು ಮನವಿ ಏನಂದ್ರ ಪತ್ರಕರ್ತರಿಗೆ ಸರ್ ಯಾವುದೇ ಲಿಮಿಟ್ ಇರ್ಲಾರ್ದೇನೆ 20 ಲಕ್ಷ 30 ಲಕ್ಷ ಅಂತಿಲ್ಲ, ಅವ್ರಿಗೆ ಏನು ಆಸ್ಪತ್ರೆ ವೆಚ್ಚ ಬರ್ತದ ಅವರಿಗೆ ಮತ್ತು ಅವ್ರ ಪರಿವಾರದವರಿಗೆ ಸರ್ಕಾರ ವತಿಯಿಂದ ತಾವು ಎಲ್ಲ ಹೆಲ್ಪ್ ಮಾಡಿದ್ರೆ ಅಂತಂದ್ರೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ಎಲ್ಲರ ಮನವಿ ಇದೆ ಸರ್. ಹೀಗಾಗಿ ಇವತ್ತ ಜಾಸ್ತಿ ಮನವಿಗಳನ್ನು ತಮ್ಮ ಎದುರುಗಡೆ ಇಡ್ಲಾರ್ದೇನೆ ತಮ್ಮೆಲ್ಲರ ಜೊತೆ ನಾನು ನೋಡ್ತಾ ಇರ್ತೀನಿ. ವಿಧಾನಸೌಧ ಬಂದಾಗ ಪ್ರಭಾಕರ್ ಸಾಹೇಬ್ ಎಲ್ಲ ರಾಜ್ಯದ ಪತ್ರಕರ್ತರ ಜೊತೆ ಮತ್ತು ತೌಡೂರು ಸಾಹೇಬರು ಎಲ್ಲ ರಾಜ್ಯದ ಪತ್ರಕರ್ತರ ಜೊತೆ ಕೂತ್ಕೊಂಡು ಮಾತಾಡಿ ಸಮಸ್ಯೆ ಏನಿದೆ ಅಂತ ಬಗೆಹರಿಸ್ತಾ ಇದ್ರಿತಾವು. ಹೀಗಾಗಿ ಜಾಸ್ತಿ ಮಾತಾಡಲಾರ್ದೇನೆ ಇವತ್ತ ಮಾನ್ಯ ಸಚಿವರೆಲ್ಲ ಬಂದಿದ್ದಾರೆ, ನಗರಸಭೆ ಅಧ್ಯಕ್ಷರು, ಬೂಡಾ ಅಧ್ಯಕ್ಷರೆಲ್ಲ ಇದ್ದಾರೆ. ಈಗಾಗಲೇ ತಮ್ಮೆಲ್ಲ ಸಹಾಯದಿಂದ ಸಹಕಾರದಿಂದ ತಮ್ಮೆಲ್ಲ ಅನುದಾನದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು, ರಹೀಮ್ ಖಾನ್ ಸಾಹೇಬರು ಎಲ್ಲ 25 ಲಕ್ಷ 10 ಲಕ್ಷ 5 ಲಕ್ಷ ಅನುದಾನ ಕೊಟ್ಟು ಇವತ್ತು ಒಳ್ಳೆ ರೀತಿಯ ಪತ್ರಿಕಾ ಭವನ ಇವತ್ತ ನಿರ್ಮಾಣ ಆಗಿದೆ. ನಮ್ಗೆ ಇನ್ನೂ ಸ್ವಲ್ಪ ಇದರೆಲ್ಲ ಉನ್ನತೀಕರಣಕ್ಕೆ ಮೇಲ್ಗಡೆ ಒಂದು ಹಾಲ್ ಮಾಡ್ಬೇಕಂತಿದೆ, ಇಲ್ಲಿ ಎದುರುಗಡೆ ಶೆಡ್ ಮಾಡ್ಬೇಕಂತಿದೆ. ಅದಕ್ಕೆಲ್ಲ ಸ್ವಲ್ಪ ತಾವು ಸಹಾಯ ಮಾಡಬೇಕು. ಇವತ್ತ CO ಸಾಹೇಬ್ರ ಹತ್ರ ಹೋದಾಗ, DC ಮೇಡಮ್ ಹತ್ರ ಹೋದಾಗ ಮೇಡಮ್ ಅವ್ರು ಹೇಳಿದ್ರು ನಮ್ಮಿಂದ ಏನು ಸಹಾಯ ಎಲ್ಲ ಮಾಡೋಣ ಅಂತ ಹೇಳಿದ್ದಾರೆ. ಬೀದರ್ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಇಂತಹ ವಸತಿ ನಿಲಯದ ಅವಶ್ಯಕವಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಸೋಮವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡಾ ವಸತಿ ನಿಲಯ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ನಿರ್ಮಾಣ ಮಾಡುತ್ತಿರುವ ಈ ವಸತಿ ನಿಲಯ ಕಟ್ಟಡವು ಸುಮಾರು 3,25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ಸುಮಾರು 75ರಿಂದ 100 ಕ್ರೀಡಾಪಟುಗಳಿಗೆ ನಿಲಯದಲ್ಲಿ ವಾಸ್ತವ್ಯ ಮಾಡಲು ಅನುಕೂಲವಾಗಲಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿವಿಧ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿ ಉತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬೋದೊಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟೆ, ಯುವಜನ ಸೇವಾ ಇಲಾಖೆಯ ಸಹಾಯಕ ನರಂದೇಶ್ ಅಮೃತ್ ಅಷ್ಟಂಗಿ ಸೇರಿದಂತೆ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಸಕ್ತರು, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಬೀದರ್ನ ಈ ಒಂದು ಕ್ರೀಡಾಂಗಣದಲ್ಲಿ ಬಹು ದಿವಸದ ಒಂದು ಬೇಡಿಕೆ ಇತ್ತು. ಇಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳಂಥವರು ಮತ್ತು ಇಲ್ಲಿ ಯಾವುದೇ ಕ್ರೀಡಾಕೂಟ ನಡೆದರೆ ಅವ್ರಿಗೆ ತಂಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಸೌಲಭ್ಯ ಇಲ್ಲ ಅಂತೇಳಿ ಇದನ್ನು ಮನಗಂಡು ಕ್ರೀಡಾ ಸಚಿವರಿಗೆ ನಾನು ಮನವಿ ಕೊಟ್ಟಿದ್ದೆ, ಪ್ರಸ್ತಾವನೆ ಕೊಟ್ಟಿದ್ದೆ. ಈ ಭಾಗದ ಜನರ ಬೇಡಿಕೆನೂ ಆಗಿತ್ತು. ಅದಕ್ಕನುಗುಣವಾಗಿ ಇಲ್ಲಿ ಬೀದರ್ನಲ್ಲಿ 3,25 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ನಾವು ಈ ಒಂದು ಕ್ರೀಡಾ ವಸತಿ ನಿಲಯದ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ವಸತಿ ನಿಲಯದಲ್ಲಿ ಸುಮಾರು 75ರಿಂದ 100 ಕ್ರೀಡಾಪಟುಗಳು ಇಲ್ಲಿ ಅವರಿಗೆ ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿದೆ. ಬಹು ದಿವಸದ ಬೇಡಿಕೆ ನಮ್ಮ ಸರ್ಕಾರ ಈಡೇರಿಸಿದೆ. ಹೀಗಾಗಿ ನಾನು ತಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಮಾಲಿನ್ಯ ಇದೆ. ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಭಾಳ ಹೇಗಾದರೂ ಮಾಡಬೇಕು, ಯಶಸ್ವಿ ಪಡಿಬೇಕು ಅಂತೇಳಿ ಹೇಳಿ ಇವತ್ತು ನಾವೆಲ್ಲ ಒಂದು ಟೆನ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಭಾಳ ಅವಶ್ಯಕತೆ ಇರುವಂಥದ್ದು ಆರೋಗ್ಯ ಇದ್ದರೆ ಎಲ್ಲ. ಆರೋಗ್ಯನೇ ಇಲ್ಲದೆ ಇದ್ದರೆ ನಾವು ಬಹಳಷ್ಟು ಮಾನಸಿಕವಾಗಿ ಪ್ರಬುದ್ಧರಾಗಿರ್ಬೋದು, ದೈಹಿಕವಾಗಿ, ಶಾರೀರಿಕವಾಗಿ ನಾವು ಆರೋಗ್ಯವಂತರಾಗಿರದೇ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ, ವಾಯುವಿಹಾರ ಮಾಡಬೇಕು, ಕ್ರೀಡಾಕೂಟಗಳಲ್ಲಿ ನಾವು ಭಾಗವಹಿಸಬೇಕು. ಹಿಂದೆ ನಮ್ಮ ಪೂರ್ವಜರು ಕಬಡ್ಡಿ ಆಟ ಆಡ್ತಾ ಇದ್ರು,
ಹಿಂದೆ ವ್ಯಾಯಾಮ ಶಾಲೆಗಳು ಇರ್ತೀವಿ. ಹಿಂದೆ ಇವತ್ತು ನಾನು ನೋಡಿದ್ದೀನಿ ಭಾಳಷ್ಟು ಕಡೆ ಇವತ್ತು ಅನೇಕ ಕಡೆ ಯೋಗ ಮಾಡುವಂಥದ್ದು. ಹೀಗಾಗಿ ಮನಃಶಾಂತಿ ಬೇಕಲ್ಲ, ಶಾಂತಿ ಇಲ್ಲ, ಎಲ್ಲಿನೂ ಸಮಾಧಾನ ಇಲ್ಲ, ಎಲ್ಲ ಕಡೆ ಮನೋರಂಜನೆ ಇಲ್ಲ. ನಮ್ಮ ಮಕ್ಕಳಿಗೆ ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಬೆಂಗಳೂರಿನಂಥ ಊರು ಉಡ್ತಾ ಬೆಂಗಳೂರು ಆಗಬಾರ್ದು ಅನ್ನೋಂಥದ್ದು, ನಶೆ ಮಾಡುವಂಥದ್ದು, ಮಾದಕ ದ್ರವ್ಯ ಸೇವನೆ ಮಾಡುವಂಥದ್ದು, ಇವತ್ತೇನು ಕೆಟ್ಟ ಚಟುವಟಿಕೆಗಳೇನಿರ್ತವೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ತಮ್ಮನ್ನು ತಾವು ಹಾಳಾಗ್ತಾ ಇದ್ದಾರೆ. ಇಂಥ ಯುವಕರಿಗೆ ನಮ್ಮ ಯುವಕರು ಭಾಳ ಬಲಿಷ್ಠರಾಗಿದ್ದಾರೆ. ಇವತ್ತು ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಆ ಯುವಕರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಅದರ ಜೊತೆಯಲ್ಲಿ ಅವರು ಆರೋಗ್ಯವಂತರಾಗಿರಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ, ಗೀತಾಧ್ಯಯನಕ್ಕಿಂತ ಚೆಂಡಿನಾಟದಿಂದ ನೀವು ಬೇಗ ಸ್ವರ್ಗಕ್ಕೆ ಹೋಗ್ತೀರಿ. ಅದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಇವತ್ತು ಗೀತಾಧ್ಯಯನ ಮಾಡಬೇಕಾದ್ರೂ ನಿಮಗೆ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಶುಲ್ಕ ವ್ಯವಸ್ಥೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸ್ಥಿತಿಗತಿಗಳು ಹಾಗೂ ಅವರ ಸುರಕ್ಷತೆಯನ್ನು ನಿಯಂತ್ರಿಸಲು ಕಾನೂನು ಜಾರಿಗೆ ತರುವಂತೆ ಕಾಂಗ್ರೆಸ್ ಸಂಸದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸೋಮವಾರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಇಂದು ರಾಜ್ಯಸಭೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದೆಹಲಿಯ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ವಿದ್ಯಾರ್ಥಿಗಳ ಸಾವಿನ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸುರ್ಜೇವಾಲಾ, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಏಕೆ ನಿಯಂತ್ರಿಸಲಾಗುವುದಿಲ್ಲ? ಶಿಕ್ಷಣವನ್ನು ಬಲಪಡಿಸಲು ಸರ್ಕಾರ ಏನು ಮಾಡುತ್ತಿದೆ? ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಶುಲ್ಕದ ಬಗ್ಗೆ, ಶಿಕ್ಷಣದ ಸ್ಥಿತಿಗತಿ ಬಗ್ಗೆ, ಶಿಕ್ಷಣ ನೀಡುವ ಜನರ ಸ್ಥಿತಿ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಯ ಪರಿಸ್ಥಿತಿಗಳನ್ನು ನಿಯಂತ್ರಿಸಲು ಕಾನೂನು ಏಕೆ ಜಾರಿಗೆ ತರಬಾರದು ಎಂದು ಪ್ರಶ್ನಿಸಿದರು. ಸರ್ಕಾರವು ಈ ಸಂಬಂಧಪಟ್ಟವರೊಂದಿಗೆ ಗಂಭೀರವಾಗಿ ಚರ್ಚಿಸಬೇಕು ಮತ್ತು ಈ ದೇಶದಲ್ಲಿ ಕೋಚಿಂಗ್ ಸಂಸ್ಥೆಗಳನ್ನು ನಿಯಂತ್ರಿಸಲು ಕಾನೂನು ಜಾರಿಗೆ ತರಬೇಕು ಎಂದು ನಾನು ನಿಮ್ಮ ಮೂಲಕ ಒತ್ತಾಯಿಸುತ್ತೇನೆ ಎಂದು ಕಾಂಗ್ರೆಸ್ ಸಂಸದ ಹೇಳಿದರು. ಕಳೆದ 10 ವರ್ಷಗಳಲ್ಲಿ ಶಿಕ್ಷಣ ವ್ಯಾಪಾರೀಕರಣದತ್ತ ಸಾಗುತ್ತಿದೆ ಎಂದ ಸುರ್ಜೇವಾಲಾ, 2014-15ರಲ್ಲಿ 2.88 ಲಕ್ಷ ಖಾಸಗಿ ಶಾಲೆಗಳಿದ್ದವು. 2020-21ರಲ್ಲಿ ಅವುಗಳ ಸಂಖ್ಯೆ 3.85 ಲಕ್ಷಕ್ಕೆ ಏರಿಕೆಯಾಗಿದೆ ಎಂದು ಹೇಳಿದರು. ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ 10 ಲಕ್ಷ ಶಿಕ್ಷಕರ ಹುದ್ದೆಗಳು ಖಾಲಿಯಿವೆ ಎಂದು ಸಂಸದೀಯ ಸಮಿತಿ ಹೇಳಿದೆ. ಕ್ರೋನಿ ಕ್ಯಾಪಿಟಲ್ ಸಂಘ ಉತ್ತೇಜನ ನೀಡುವ ಬದಲು ಸಮಸ್ಯೆಗಳತ್ತ ಸರ್ಕಾರ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. First of all, on my behalf and on behalf of my party and the entire House, let me join all the colleagues in expressing my heartfelt and deepest condolences to the 3 boys whose bright young career has been cut short by this tragic accident. 2 boys and 2 girls. Okay, I stand corrected. Chairman sir, इस प्रकार का हादसा इस सदन में चर्चा हुई, क्यों हुआ, किसके द्वारा किया गया, कौन जिम्मेवार है? सीवरेज का विभाग जिम्मेवार है, एमसीडी का विभाग जिम्मेवार है, फायर डिपार्टमेंट जिम्मेवार है? मुझे लगा चर्चा किस विषय पर हो रही है और क्या अब इस सदन की कार्यवाही राजनीतिक भेदभाव की इस भावना से चलेगी? जब कोचिंग इंस्टीट्यूट्स पर लगाम लगाने के लिए और हमारे बच्चों का भविष्य सुरक्षित करने जैसे गंभीर मामले को भी हम सीवरेज, फायर डिपार्टमेंट, दिल्ली की सरकार को किसी प्रकार से नीचा दिखाने की कोशिश, खुद के लिए ब्राउनी पॉइंट्स कमाने की कोशिश के अंदर घसीट कर ले जाएंगे? ये एक दर्दनाक विषय है कि राजनीति का स्तर अब धीरे धीरे उसमें इतनी कमी आने लगी है कि इस हिंदुस्तान के माँ भारती के बच्चों के जो इस एक्सीडेंट में मृत्यु हुई है उसे भी हम आरोप प्रत्यारोप की राजनीति में घसीट कर इस स्तर पर ले आएंगे। मुझे लगता है कि ये अपने आप में निंदनीय है और वो साथी जो अब यहाँ नहीं हैं, जो इस पूरे विषय पर मौत की राजनीति जिन्होंने की, वो ज़रूर अपने अंतःकरण में झांक कर इसका पुनर्आंकलन करेंगे कि क्या रात को जब वो सोएंगे ये राजनीति का विषय हो ही नहीं सकता, क्या उनकी आत्मा उनको नहीं कचोटेगी?
सर कोचिंग सेंटर क्यों पनप रहे हैं? मैं सोच रहा था, उसके 3 कारण मुझे बिल्कुल सीधे सीधे नजर आते हैं। माँ बाप की जो इच्छाएं हैं अपने बच्चों की प्रगति को लेकर, जिसे अंग्रेजी में हम पेरेंट्स एस्पिरेशंस कहते हैं। दूसरा है बच्चों की आगे बढ़ने की ललक, स्टूडेंट्स एस्पिरेशंस। तीसरा है वो IIM हो, IIT हो, MBBS हो, डेंटल की पोस्ट हो, उनका लिमिटेड सीमा के अंदर उपलब्ध होना। और चौथा है बहुत कम रोजगार और नौकरियां उपलब्ध होना। जब ये चारों फैक्टर्स मिल जाते हैं तो अपने आप में फिर जरूरत पड़ती है कोचिंग सेंटर की। और इसलिए इस देश में कोचिंग सेंटर पिछले सालों के अंदर बहुत अधिक मात्रा में पनप गए हैं। मैं पढ़ रहा था, एक सर्वे ये भी कहता है कि 2028 में, साल 2028 तक कोचिंग इंडस्ट्री इस देश में 1,38,000 करोड़ का धंधा बन जाने वाली है। यह अपने आप में बहुत चिंताजनक है। यह क्यों हो रहा है? वन इज एग्जाम्स नाउ डिसाइड ए चाइल्ड्स फ्यूचर, whether for admissions into best of the universities or professional courses or for jobs. And coaching has now become the only way to edge out other competitors. Coaching has only become the only way to get a better government job, an aspiration that every child, every young man and woman in this country aspire for. And in this process, what is happening is school education, college education, university education are becoming supplementary or secondary, if you permit me to say, to the coaching centers and coaching institutions. That's an extremely dangerous trend. When your principal education edifice of primary, secondary, higher education, of college and university education, of professional education becomes secondary and subservient to a coaching industry, then it's an extremely dangerous trend for any country. More so with a country with the kind of demographic dividend that we have. Sir, कारण बड़ा सीधा है। 10 साल से एक ऐसी सरकार सत्ता में है जिसने शिक्षा का, अगर अंग्रेजी में कहूं कमर्शियलाइजेशन या वाणिज्यिकरण कर दिया, जिसने शिक्षा का प्राइवेटाइजेशन कर दिया। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.